ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಮೀರಿಗೆ ಲೋಕಾಯುಕ್ತ ನೋಟಿಸ್ ವಿಚಾರ ನೋಟಿಸ್ ಬಂದದ್ದು ನನಗೆ ಗೊತ್ತಿಲ್ಲ. ನೋಟಿಸ್ ಕೊಡೋದು ರೂಟೀನ್. ಇಡಿಯವರು ಎಸಿಬಿಗೆ ವರ್ಗಾವಣೆ ಮಾಡಿದ್ದಾರೆ. ಕೇಸ್ ಅಲ್ಲಿಂದ ಲೋಕಾಯುಕ್ತಗೆ ಕೇಸ್ ಬಂದಿದೆ. ನೋಟಿಸ್ ಬಂದ ಮೇಲೆ ಹೋಗಲೇಬೇಕು. ನಾನು ದೇವೇಗೌಡ ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮುಸ್ಲಿಂ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆ ನಾನು ಹೇಳಿಕೆ ಕೊಟ್ಟಿದ್ದು, ಮುಸ್ಲಿಂ ಓಟ್ ಬೇಡ ಅಂತ ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಸರಿ ಅಂತ ಕೇಳಿದ್ದೆ. ಮುಸ್ಲಿಂ ಪಂಚರ್ ಹಾಕುವವರು, ವೆಡ್ಡಿಂಗ್ ಮಾಡುವವರು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಯಾವಾಗ ಸತ್ಯ ಹೇಳಿದ್ದಾರೆ? ಯೂಟರ್ನ್ ಕುಮಾರಸ್ವಾಮಿ ಅಂತ ಅವರ ಹೆಸರಿದೆ. ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಟರ್ನ್ ಮಾಡ್ತಾರೆ. ಅವರು ವೈಯಕ್ತಿಕವಾಗಿ ಕುಮಾರಸ್ವಾಮಿಗೆ ಹೇಳಿರುವುದು, ಒಕ್ಕಲಿಗರ ಬಗ್ಗೆ ನನಗೆ ಗೌರವ ಇದೆ, ಒಕ್ಕಲಿಗರಿಗೆ ಯಾವ ಹೇಳಿಕೆ ಕೊಟ್ಟಿಲ್ಲ. ನಾನು ಜನತಾದಳಕ್ಕೆ ಬರಲು ಕಾರಣ ಆದಿಚುಂಚನಗಿರಿ ಸ್ವಾಮೀಜಿ. ನಾನು ಮಠದ ಹುಡುಗ. ಆದಿಚುಂಚನಗಿರಿ ಮಠದಲ್ಲಿ ಬೆಳೆದಿದ್ದು. ನಾನು ಬೇಕಿದ್ರೆ ಸ್ವಾಮೀಜಿ ಬಳಿ ಕೇಳಲು ಹೇಳಿ. ಪ್ರತಿ ಶನಿವಾರ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಮಠದಲ್ಲಿ ಇರ್ತೀನಿ. ನಾನು ಸ್ವಾಮೀಜಿ ಮಡಿಲಲ್ಲಿ ಬೆಳೆದವ. ಕುಮಾರಸ್ವಾಮಿ ಅವರಲ್ಲಿ ಕೇಳಿ ಎಂದು ಸಚಿವ ಜಮೀರ್ ಅಹಮದ್ ಅವರು ಮಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಟಿಸ್ ಬಂದಿರೋದು ನಿಮ್ಮ ಮಾಧ್ಯಮದವ್ರು ಹೇಳ್ತಾ ಇರೋದು. ನೋಟಿಸ್ ಬಂದಿರೋದು ಗೊತ್ತಿಲ್ಲ. ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು. ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದೀನಿ, ಕೊಡಲೇಬೇಕು ನೋಟಿಸ್, ಅಟೆಂಡ್ ಆಗಲೇಬೇಕು. ಅದು ನೋಟಿಸ್ ರೋಟೀನ್. ಅದು ನೋಟಿಸ್ ಕೊಡೋದು ರೋಟೀನ್. ಅದು ಆ್ಯಕ್ಚುಲ್ ಇ ಡಿ ಅವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿದ್ರು ಕೇಸ್. ಎ ಸಿ ಪಿ ರದ್ದಾದಮೇಲೆ ಈಗ ಲೋಕಾಯುಕ್ತಕ್ಕೆ ಬಂದಿದೆ. ಅದೇ ಇನ್ಕಮಿಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ. ಲೋಕಾಯುಕ್ತದಲ್ಲಿ ನಡೀತಾ. ನೋಟಿಸ್ ಬಂದಿರೋದು ಗೊತ್ತಿಲ್ಲ ನನಗೆ. ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು. ಚುನಾವಣೆ ಸಂದರ್ಭದಲ್ಲಿ ಆಡಿದ ಮಾತು ಅದೀಗ ನಿಮ್ಮ ಮತ್ತೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ಜಮೀರ್ ಮತ್ತು 4 ಜನರೊಟ್ಟಿಗೆ ಇದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳವು, ಮತ್ತು ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ. ಮತ್ತು ಪಂಚರ್ ಹಾಕಿ ಮತ್ತು ಇದು ಗುಜರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರ ಕುಟುಂಬ ಖರೀದಿ ಮಾಡಿ. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲೇ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿರಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್? ನೆನ್ನೆ ಅವ್ರು ಹೇಳಿದ್ದಾರೆ, ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು? ನನ್ನ ಪ್ರಶ್ನೆ. ನೆನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವು ಹೋಗಿ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು? ಆಮೇಲೆ ನೆನ್ನೆನೂ ಹೇಳೋದಾಗತ್ತೇ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ. ನೆನ್ನೆನೂ ಹೇಳಿದ್ದಾರೆ ಅವರು, ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು. ಹೌದು ಸ್ವಾಮಿ, ನಾವು ಭಾಳ ಬಡತನ, ನಾವು ಪಂಚರ್ ಹಾಕೋರೆ, ವೆಲ್ಡಿಂಗ್ ಮಾಡೋರೆ, ಕೂಲಿ ಮಾಡೋರು. ಮತ್ತು ಏನು ಅಗತ್ಯ ಏನಿದೆ ನಿಮಗೆ? ಈಗ ಕುಮಾರಸ್ವಾಮಿ ಯಾವತ್ತನ ಸತ್ಯನ ಹೇಳಿದ್ದಾರೆ. ಮುಂಚೆನೇ ಅವ್ರ ಹೆಸರು ಏನಿಟ್ಟಿದ್ದಾರೆ, ಯೂಟರ್ನ್ ಕುಮಾರಸ್ವಾಮಿ. ಯಾವ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಟರ್ನ್ ಮಾಡಿಬಿಡ್ತಾರೆ ಅವರು. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು. ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಾಗೆ ಯೂಟರ್ನ್ ಕುಮಾರಸ್ವಾಮಿ ಅಂತಾರೆ. ಈಗ ಸರ್, ಈಗ ನೀವು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆ, ಅದು ಒಕ್ಕಲಿಗರಿಗೆ ಮಾಡಿದಂಥ ಛೇ ನೋಡ್ರಿ, ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು. ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ. ಆಮೇಲೆ ಇಲ್ಲಿ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು. ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿಚುಂಚನಗಿರಿ ದೊಡ್ಡ ಸ್ವಾಮೀಜಿಗಳು. ನಾನು ಮಠದ ಹುಡುಗ, ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು. ಆದಿಚುಂಚನಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನಾನು ಮಠದಲ್ಲಿ ಹೇಳ್ತಾ ಇದ್ದೆ. ನಾನು ಅಲ್ಲಿ ಬೆಳೆದವನು, ನಾನು ಮಠದಲ್ಲಿ ಬೆಳೆದಿರೋದು. ಕುಮಾರಸ್ವಾಮಿಗೆ ಗೊತ್ತಿದೆ, ಕೇಳಿ. ಸತ್ಯನ ಇಲ್ಲ ಸಮೀರ್ ಅವ್ರು ಹೇಳಿದ್ದಾರೆ, ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿ. ಇದು ಈಗ ನನ್ನ ಪಕ್ಷಕ್ಕೆ ಕಳಿಸಿದನೇ ದೊಡ್ಡ ಗುರುಗಳೇ. ನಿಮ್ಮ ಕರೆಯ ಹೇಳಿಕೆಗೆ ಈಗ ಡಿಕೆಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಹೇಳ್ಬಾರ್ದಾಗಿತ್ತು. ನಂದು ನನ್ರಿ, ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ. ನಂದು ನಾನು ಹೇಳಿದೆ. ನನ್ನ ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಅಧ್ಯಕ್ಷ ಹೇಳಿದ್ದು ನಾನು ಹೇಳಿಲ್ಲ, ನೀವು ಹೇಳ್ತಾರೆ ಅಂತ ಕೇಳಿದೆ. ಈಗ ಇದು ಮಾಧ್ಯಮದವ್ರು ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ.
ಅಧ್ಯಕ್ಷ ಏನಂದರು ಅವರಿಬ್ಬರು ಸ್ನೇಹಿತರು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ, ಆ ಹೇಳಿಕೆ ನೋಡಿದ್ದೀನಿ. ಇದು ಹೇಳಿಕೆ ನಾನು ನೋಡಿಲ್ಲ, ಇವತ್ತು ಕೊಟ್ಟಿರೋ ನನಗೆ ಗೊತ್ತಿಲ್ಲ. ಇವತ್ತು ನೋಡಿ ಹೇಳ್ತೀನಿ, ನಾನು ನೋಡಿ ಯೋಗೇಶ್ವರ್ ಅವರು ಇಲ್ಲ ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲವೂ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ ಮೈನಸ್ ಆಗಿದೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ, ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಬರ್ದಿಕ್ಕೊಳ್ಳಿದ್ದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.